NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ದೇವಾಲಯಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ಇಂದಿನ ಒತ್ತಡದ ಬದುಕಿನಲ್ಲಿ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಹಾಗೂ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಿದೆ ಎಂದು ಸಮಾಜ ಸೇವಾಕರ್ತ ಗೂಡೆ ಹೊಸಹಳ್ಳಿ ಜವರಾಯಿಗೌಡ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಗೂಡೆ ಹೊಸಹಳ್ಳಿ ಗ್ರಾಮದಲ್ಲಿ ದಾನಿಗಳಾದ ಶ್ರೀಮತಿ ಲಕ್ಷ್ಮಮ್ಮ ಚೆನ್ನೇಗೌಡ, ಪಾಪಣ್ಣ ಅವರ ಮಕ್ಕಳು ಮತ್ತು ಗ್ರಾಮಸ್ಥರು ನೂತನವಾಗಿ ನಿರ್ಮಿಸಿರುವ ಗ್ರಾಮದೇವತೆ ಶ್ರೀ ಉಚ್ಚಳ್ಳಮ್ಮ ಮತ್ತು ಚಿಕ್ಕಮ್ಮ ದೇವಾಲಯಗಳ ಕಳಸ ಕುಂಭಾಭಿಷೇಕ ಮಹೋತ್ಸವ ಹಾಗೂ ನೂತನ ದೇವರ ಶಿಲಾ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಗೂಡೆ ಹೊಸಹಳ್ಳಿ ಗ್ರಾಮದಲ್ಲಿ ದಾನಿಗಳ ಸಹಕಾರದಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಗ್ರಾಮದೇವತೆ ಉಚ್ಚಳ್ಳಂಬ ದೇವಾಲಯಗಳನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಭವ್ಯವಾಗಿ ನಿರ್ಮಿಸಲಾಗಿದೆ. ಮುಂಬೈ ನಗರದಲ್ಲಿ ನೆಲೆಸಿ ಉದ್ಯಮಿಗಳಾಗಿರುವ ಗ್ರಾಮದ ವಜ್ರದ ವ್ಯಾಪಾರಿಗಳಾದ ಸುರೇಶ್ ಹಾಗೂ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಸಂಪೂರ್ಣ ಸಹಕಾರ ನೀಡುವ ಮೂಲಕ ಗೂಡೆ ಹೊಸಹಳ್ಳಿ ಗ್ರಾಮದಲ್ಲಿ ಭವ್ಯವಾದ ದೇವಾಲಯಗಳು ನಿರ್ಮಾಣವಾಗಲು ಕಾರಣರಾಗಿದ್ದಾರೆ. ನಮ್ಮ ಗ್ರಾಮೀಣ ಭಾರತದ ಸಂಸ್ಕೃತಿಯ ಪ್ರತಿಬಿಂಬವಾಗಿರುವ ದೇವಾಲಯಗಳು ನಮ್ಮ ನೆಲದ ಜೀವಂತ ಸ್ಮಾರಕಗಳಾಗಿವೆ. ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ಮಾನಸಿಕ ಒತ್ತಡಗಳಿಂದ ಮುಕ್ತರಾಗಿ ನೆಮ್ಮದಿ ಮತ್ತು ಶಾಂತಿಯನ್ನು ಪಡೆಯಲು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದು ಇಂದಿನ ಜೀವನದ ಅನಿವಾರ್ಯವಾಗಿದೆ ಎಂದು ಜವರಾಯಿಗೌಡ ಹೇಳಿದರು. ಇದೇ ಸಂದರ್ಭದಲ್ಲಿ ಪಿತಾಜಿ ರೈತ ಯುವಕ ಸಂಘದ ವತಿಯಿಂದ ದೇವಾಲಯದ ನಿರ್ಮಾಣಕ್ಕೆ ಸಹಕಾರ ನೀಡಿದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಧಾರ್ಮಿಕ ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಸನ್ನನಾಥ ಸ್ವಾಮೀಜಿ, ಶ್ರೀ ಶಂಭುನಾಥ ಸ್ವಾಮೀಜಿ ಹಾಗೂ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ಭಾಗವಹಿಸಿದ್ದರು. ಮಂಡ್ಯ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಚಂದಿಂಗೇಗೌಡ, ಜಿಆರ್ ಹರೀಶ್, ಜಯರಾಮು, ಮಾಡಿಮನೆ ಕೃಷ್ಣೇಗೌಡ, ಕೆಂಪಮ್ಮನವರ ಮಹೇಶ್, ಪೂಜಾರಿ ಬಸವಣ್ಣ, ಕುಮಾರಣ್ಣ, ರಾಮಕೃಷ್ಣೇಗೌಡ, ಸ್ವಾಮಣ್ಣ, ಮೇಗಲಮನೆ ಧರ್ಮರಾಜು, ಕಾಳೇಗೌಡ್ರು, ಚಿಕ್ಕಯ್ಯನವರ ಪುಟ್ಟಣ್ಣ, ಬೂಸಣ್ಣನವರ ಕಾಳೇಗೌಡ, ಕೊಡಗಣ್ಣನ ಕಾಳೇಗೌಡ, ದೇವಣ್ಣ, ಗೋಪಾಲ, ವೆಂಕಟಪ್ಪ ಅವರ ಜಯರಾಮ, ಕಾಲನಿ ಲೋಕೇಶ್, ಚಿನ್ನದಂಗಡಿ ಸೋಮಣ್ಣ, ಹನುಮಯ್ಯ ಹಾಗೂ ಪಿತಾಜಿ ಯುವಕ ಸಂಘದ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಇವತ್ತು ಒಂದು ಐತಿಹಾಸಿಕ ದಿನ ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕೆಂದರೆ ಗೂಡೆ ಹೊಸಳ್ಳಿನಲ್ಲಿ ಉಚ್ಚಮ್ಮ ಮತ್ತು ಚಿಕ್ಕಮ್ಮ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ನಮ್ಮ ಇದೇ ಗ್ರಾಮದ ಸುಪುತ್ರರಾದಂಥ ಚನ್ನಕೇಶವ ಸಣ್ಣ ಚನ್ನೇಗೌಡ ಊರು ಪಾಪಣ್ಣರವರು ಮತ್ತು ಅವರು ವಂಶಿಕಸರು ಈ ಗ್ರಾಮದ ನೆರವಿನೊಂದಿಗೆ ಅಂದರೆ ಗೂಡೆ ಹೊಸಳ್ಳಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇವತ್ತು ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅದರ ಉದ್ಘಾಟನಾ ಸಮಾರಂಭ. ಆ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಚುಂಚನಗಿರಿ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಪೀಠಾಧ್ಯಕ್ಷರಾದಂಥ ನಿಶ್ಚಲಾನಂದ ಸ್ವಾಮೀಜಿಯವರು ಮತ್ತು ಬೇರೆ ಬೇರೆ ಸ್ವಾಮೀಜಿಯವರುಗಳೆಲ್ಲರೂ ಬರ್ತಾಯಿದ್ದಾರೆ. ಗ್ರಾಮದವರು ಎಲ್ಲರೂ ಸಹ ಬಹಳ ಆಸಕ್ತಿಯಿಂದ ಭಕ್ತಾದಿಗಳೆಲ್ಲರೂ ಸೇರಿ ಇವತ್ತು ಒಂದು ಮೆರವಣಿಗೆ ತಗೊಂಬಂದಬೇಕು, ದೇವಸ್ಥಾನದ ಹತ್ರ ಸೇರಿ ಮೆರವಣಿಗೆ ತಗೊಂಬಂದು ವೇದಿಕೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಭಾಳ ಭಕ್ತಿಪೂರ್ವಕವಾಗಿ ನಮ್ಮ ದೇವಸ್ಥಾನದ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಅವರು ನಮ್ಮ ಚನ್ನಕೇಶ್ವರವರು ಈ ದೇವಸ್ಥಾನ ಅಲ್ಲದೆ ಇನ್ನೂ 2 ದೇವಸ್ಥಾನ ಕಟ್ಟಿಸಿದ್ದಾರೆ. ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದು ಮಾರಮ್ಮನ ದೇವಸ್ಥಾನ ಕಟ್ಟಿಸಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ನಿರೀಕ್ಷಣೆ ಇಲ್ಲದೆ ಮಾಡಿದ್ದಾರೆ. ಆದರೂ ಗ್ರಾಮದವರು ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಅವ್ರ ಕೈಲಾದಷ್ಟು ನಿಧಿಯನ್ನು ಸಂಗ್ರಹ ಮಾಡಿ ಅವ್ರಿಗೂ ಸಹ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ಅವ್ರ ಕುಟುಂಬಸ್ಥರಿಗೆ ಭಗವಂತ ಆಯಸ್ಸು ಮತ್ತು ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಮತ್ತು ಇದೇ ರೀತಿ ನಮ್ಮ ಗೂಡೆ ಹೊಸಳ್ಳಿಯವರು ಸುರೇಶ ಸಣ್ಣ ಚಿಂದೇಗೌಡ ಊರು ಅಣ್ಣಯ್ಯ ಇವ್ರ ಮಕ್ಕಳು, ಇವರು ಹೊಟ್ಟೆಪಾಡಿಗೋಸ್ಕರ ಆ ಕಾಲದಲ್ಲಿ ಬಾಂಬೆಗೆ ಹೋದರು. ಬಾಂಬೆದಲ್ಲಿ ಅವ್ರದ್ದೇ ಆದಂಥ ಉದ್ಯಮವನ್ನು ಕಟ್ಟಿ ಇವತ್ತು ವಜ್ರದ ವ್ಯಾಪಾರಿಗಳಾಗಿ
ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಆದರೆ ಗ್ರಾಮದ ಬಗ್ಗೆ ತುಂಬ ಗ್ರಾಮದ ನೆರವಿನೊಂದಿಗೆ ಅವರು ಸಹ ಒಂದು ದೇವಸ್ಥಾನವನ್ನು ಮಾಡಿದ್ದಾರೆ. ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಡಲಿ. ಈಗ ಈ ರೀತಿ ನಮ್ಮಲ್ಲಿ ನಮ್ಮ ಪಿತಾಜಿ ಯುವಕರೈ ಸಂಘ ಇರ್ಬೋದು, ತೆಂಗು ಉತ್ಪಾದಕರ ಸಹಕಾರ ಸಂಘ ಇರ್ಬೋದು, ಅಥವಾ ಹಾಲು ಉತ್ಪಾದಕರ ಸಹಕಾರ ಸಂಘ ಇರ್ಬೋದು, ಎಲ್ಲರೂ ಅವರಾದಂಥ ಉದಾರವಾದ ನೆರವು ಮತ್ತು ಸಹಕಾರವನ್ನು ಅದು ವಿಶೇಷವಾಗಿ ನಮ್ಮ ಪಿತಾಜಿ ಯುವಕರೈ ಸಂಘದ ಎಲ್ಲ ಸದಸ್ಯರು ಎಲ್ಲ ಕಾರ್ಯಕ್ರಮದಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಈ ಎಲ್ಲ ಸಂಘದ ಸದಸ್ಯರಿಗೆ ಹಾಗೂ ಈ ಗ್ರಾಮದ ಎಲ್ಲ ಮುಖ್ಯಸ್ಥರಿಗೆ ಮತ್ತು ಭಕ್ತಾದಿಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೀನಿ. ಎಲ್ಲರೂ ಬನ್ನಿ.